ಮಹಿಳೆಯರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿರುವಂಥ 5 ಲಕ್ಷ ಕೊಟ್ಟು ಅದು ಒಂದು, ಆಮೇಲೆ ಹಿಂದೆ ಮೊಹಮ್ಮದ್ ಪೈಗಂಬರ್ ಅದರಿಂದ ಏನು ಆರೋಪ ಮಾಡ್ತಾ ಇದ್ದಾರೆ ಸಮಾಜದಿಂದ ಸರ್ಕಾರ ಅವ್ರ ಮೇಲೆ ಯಾವುದು ಕ್ರಮ ತಗೊಳಕ್ತಿಲ್ಲ ಅನ್ನುವಂಥ ಒಂದು ಆರೋಪ, ಅದಕ್ಕೆ ಡಿಮಾಂಡ್ ಮಾಡಾಕ್ತಾರೆ ತಮ್ಮದೇ ಹೆಸರು. ಓಕೆ, ಇದು ಬಸವ ಜನ್ಮಭೂಮಿ, ಆದಿಲ್ ಶಾಯರ ಸಾಮರಸ್ಯ ನಾಡು ಕೂಡ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ನಾಡು. ಇಂಥ ಭೂಮಿಯಲ್ಲಿ ಇವತ್ತು ನಗರದ ಶಾಸಕರು ಪದೇ ಪದೇ ಇವತ್ತು ಅವರು ವಿಶೇಷವಾಗಿ ಇಸ್ಲಾಂ ಧರ್ಮದವ್ರನ್ನ, ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಹಿಂದೆ ಮೊಹಮ್ಮದ್ ಪೈಗಂಬರ್ ಅವರಿಗೆ ಏನು ಮಾಡಿದರು, ಅದಕ್ಕಿಂತ ಮುಂಚೆ ಇವತ್ತು ದಿವಸ ಟೋಪಿ ದಾಡಿ ವಿಚಾರಗಳನ್ನು ಮಾತಾಡಿದರು. ಈಗ ಮೊನ್ನೆ ಕೊಪ್ಪಳದಲ್ಲಿ ಇವತ್ತು ದಿವಸ ಮುಸ್ಲಿಂ ಹುಡುಗಿಯರನ್ನ ಮದುವೆ ಆದರೆ ನಿಮಗೆ 5 ಲಕ್ಷ ಬಹುಮಾನ ಅಂತೇಳಿ ಒಂದು ಕೀಳ ಮಟ್ಟದ ಒಂದು ಹೇಳಿಕೆ. ಇದು ಅವರ ಕೀಳ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ, ಹೊಲಸು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ, ಅಸಹ್ಯಕರವಾದಂಥ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ. ಅವರ ಹೆಸರು ಬಸವನಗೌಡ ಅಂದರೆ ಅವ್ರ ತಂದೆಯವರು ಬಸವಣ್ಣನ ಮ್ಯಾಲೆ ಒಂದು ಹೆಸರಿಟ್ಟಿದ್ದಾರೆ. ವಚನ ಹೇಳಬೇಕಾಗಿದ್ದ ವ್ಯಕ್ತಿ, ವಚನ ಕೇಳಬೇಕಾಗಿದ್ದ ವ್ಯಕ್ತಿ ಇಂಥ ಅಸಹ್ಯಕರವಾದಂಥ ಕೀಳವಾದಂಥ ಹೇಳಿಕೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನಾನು ಇಷ್ಟು ದಿನ ಖಂಡಿಸ್ತೇನೆ ಮತ್ತು ತಾವು ಹೇಳಿದಾಗೆ ನಾನು ಈಗಾಗಲೇ ವಿಚಾರ ಮಾಡಿದ್ದೀನಿ. ನಾನು ಇದನ್ನು ಗೃಹ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಅವರೆಲ್ಲರೂ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಇವರು ಪದೇ ಪದೇ ಹೇಳಿಕೆಯನ್ನು ಏನು ಮಾಡ್ತಾ ಇದ್ದಾರೆ. ಇವರು ಬಿಜೆಪಿಯಿಂದ ಪಕ್ಷದ ಉಚ್ಚಾಟನೆ ಮಾಡಿದರು ಹೇಳಿಕೆ ಸಲುವಾಗಿ. ಅವ್ರ ರಾಜಕೀಯ ಹೇಳಿಕೆಗಳು ಇರಲಿಲ್ಲ. ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಲಿ, ಎಂ.ಬಿ. ಪಾಟೀಲ್ರನ್ನ ಟೀಕಿಸಲಿ, ಅಭಿವೃದ್ಧಿ ಬಾಬಾರನ್ನ ಟೀಕಿಸಲಿ, ಹಾಗೆ ಒಂದು ಧರ್ಮದ ಹೆಸರನ್ನು ಇವತ್ತು ಸಹ ನಾವು ಹೇಳ್ತಾವೆ. ಹೇಳಿದಂಥದ್ದು ಸರ್ವ ಜನಾಂಗದ ಶಾಂತಿಯ ದೂರ. ಬಸವಣ್ಣ ಅವ್ರೇನು ಹೇಳ್ತಾರೆ, ಇವನಾರಮ ನಮ್ಮವ ಅಂತ ಹೇಳ್ತಾರೆ. ಇಂಥ ಒಂದು ನಾಡಿನಲ್ಲಿ ಇವತ್ತು ದಿವಸ ಆದಿಲ್ಶಾಹಿ ಅರಸರಿದ್ರು, ಅವರು ಕೂಡ ಸಾಂಸ್ಕೃತಿಕವಾಗಿ ಇವತ್ತು ದಿವಸ ಸಂಗೀತ ಬಜಾರ, ಇವತ್ತು ಆದಿಲ್ಶಾಹಿ ಅದರಲ್ಲಿ ಆರಂಭಿಕಲ್ಲೇ ಇವತ್ತು ಶಿವಾಜಿ ಮಹಾರಾಜರ ತಂದೆ ಇವತ್ತು ದಿವಸ ಇವತ್ತು ಜನರಲ್ ಆಗಿದೆ. ಶಿವಾಜಿ ಮಹಾರಾಜ ತಂದೆನೇ ಇದ್ರಲ್ಲ ಅಲ್ಲಿ ಆದಿಲ್ಶಾಹಿ ಆರ್ಮೇಲಿ ಸಂಗೀತ ಬಜಾರ, ಸಂಸ್ಕೃತವನ್ನ, ಸಾಹಿತ್ಯವನ್ನ ಇವತ್ತು ದಿವಸ ಅಂತ ಒಂದು ಬಸವಣ್ಣನ ನಾಡಿನಲ್ಲಿ, ಸಿದ್ದೇಶ್ವರ ಸ್ವಾಮೀಜಿ ಅವರ ನಾಡಿನಲ್ಲಿ, ಆದಿಲ್ಶಾಹಿ ನಾಡಿನಲ್ಲಿ ಈ ರೀತಿ ಇವರು ಬಸವಣ್ಣನ ಹೆಸರಿಟ್ಟುಕೊಂಡು ಇಂಥ ಕೀಳು ಮನಸ್ಥಿತ ವ್ಯಕ್ತಿ ಇವತ್ತು ದಿವಸ ಇವರಾಗಿದ್ದಾರೆ. ಅದಕ್ಕೆ ನಾನು ಇಷ್ಟೇ ಹೇಳ್ತೇನೆ, ನಾನು ಇದನ್ನು ಕಾನೂನು ಸಭೆ ಇಷ್ಟು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಈಗ ಸರ್ಕಾರ ಇದನ್ನು ಏನಾದರೂ ಒಂದಕ್ಕೆ ಅವ್ರನ್ನ ಹತ್ತಿಕ್ಕಲಿಕ್ಕೆ, ಅವ್ರನ್ನ ಇದು ಮಾಡಲಿಕ್ಕೆ ಒಂದು ಕ್ರಮ ಕೈಗೊಳ್ಳಬೇಕಾಗ್ತದೆ. ಅದು ಯಾವ ರೀತಿ ಮಾಡಬೇಕಾಗ್ತದೆ ಅಂತ ನಾನು ಕಾನೂನು ಸಚಿವರಿಗೆ, ಗೃಹ ಸಚಿವರಿಗೆ ಮತ್ತು ತನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಹಿಂಜರಿಯುವುದಿಲ್ಲ. ಸರ್ಕಾರ ಅದರ ಪ್ರಯತ್ನವನ್ನು ಮಾಡ್ತದೆ. ನಾನು ಅದರ ಮುಂಚೂಣಿಯಲ್ಲಿ ಇರ್ತೇನೆ. ಹೇಟ್ ಸ್ಪೀಚ್ ಬಗ್ಗೆ ಏನು ಹೇಳ್ತಾರೆ? ಹೇಟ್ ಸ್ಪೀಚ್ ಅದು ಮಾತಾಡ್ತೀನಿ. ಯಾವ್ಯಾವ ಏನೇನು ಮಾಡಕ್ಕೆ ಬರ್ತದೆ ನಾನು ಇಲ್ಲಿ ಹೇಳಕ್ಕೆ ಬರ್ತದೆ. ನಾನು ಲಾ ಮಿನಿಸ್ಟರ್ ಜೊತೆ, ಹೋಮ್ ಮಿನಿಸ್ಟರ್ ಜೊತೆ ಅದು ಯಾವ ರೀತಿ ಅದನ್ನ ಇದು ಮಾಡಲಿಕ್ಕೆ ಬರ್ತದೆ ಒಂದು ಸುಮೋಟೋ ಕೇಸ್ ಆಗ್ಬೋದು ಅನ್ನುವಂಥದ್ದು ಮಾಹಿತಿ. ಸುಮೋಟೋ ಮಾಡೋಕ್ಕೆ ಎಫ್ಐಆರ್ ಆಗಿದೆ. ಗೊತ್ತು, ನಾನು ಮೊನ್ನೆ SP ಮಾತಾಡಿದಾಗ ಎಫ್ಐಆರ್ ಆಗಿದೆ. ಅಲ್ಲಿ ನೋಡಿ 3 ಎಫ್ಐಆರ್ ಆಗಿದಾವೆ. ಈಗ ಅವ್ರ ಮೇಲೆ 3 ಎಫ್ಐಆರ್ಗಳಾಗಿದ್ದಾವೆ. ಇವ್ರಿಗೆ ಹೋಗಿ ಸುಪ್ರೀಂ ಕೋರ್ಟ್ವರೆಗೆ ಅವ್ರಿಗೆ ಕೇಸ್ ಹೋಗ್ತಿದ್ದೆ. ಇವ್ರು ಸುಧಾರಣೆ ಆಗಿಲ್ಲ. ಬಿಜೆಪಿಯಿಂದ ಹೊರಗೆ ಹಾಕಿದ್ರು ಸುಧಾರಣೆ ಆಗ್ತಾ ಇಲ್ಲ. ಕೆಟ್ಟ ಮ್ಯಾಗೇ ಬುದ್ಧಿ ಬರ್ತದಂತಾರ, ಕೆಟ್ಟ ಮ್ಯಾಗೂ ಬುದ್ಧಿ ಬರ್ತಾ ಇಲ್ಲ. ಹೊರಗೆ ಹಾಕಿದ್ಮ್ಯಾಗೂ ಇವರು ತಮ್ಮ ವಾಚಾಳೆಯನ್ನು ಮುಂದುವರಿಸಿದ್ದಾರೆ. ಮತ್ತು ಇದು ಶೋಭೆ ತರುವಂಥದ್ದಲ್ಲ. ಇವರು ಕೇಂದ್ರ ಸಚಿವರಾಗಿದ್ರು, ಶಾಸಕರಾಗಿದ್ದಾರೆ, ಹೆಸರು ಬಸನಗೌಡ ಅಂತ ಇಟ್ಕೊಂಡಿದ್ದಾರೆ, ಇಟ್ಟವ್ರ ತಂದೆಯವರು ಇಟ್ಟಿದ್ದಾರೆ. ಇದು ನಮ್ಮ ಜಿಲ್ಲೆಯಲ್ಲಿ ಬಸವ ಜನ್ಮಭೂಮಿಯಲ್ಲಿ ಸಿದ್ದೇಶ್ವರ ಶ್ರೀಗಳಲ್ಲಿ ಇದು ಸರಿಯಾದದ್ದು ಅಲ್ಲ ಅನ್ನೋದನ್ನು ನಾನು ಭಾಳ ಒತ್ತಿ ಹೇಳ್ತೇನೆ. ಮತ್ತು ನಾವು ಹೇಳಿದ ಹಾಗೆ ಹೇಟ್ ಸ್ಪೀಚ್ನಲ್ಲಿ ಬರ್ತದೆ, ಮತ್ತೊಂದರಲ್ಲಿ ಬರ್ತದೆ. ಯಾವುದನ್ನ ನೋಡಿಕೊಂಡು ಇದನ್ನು ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಕಾನೂನು ಸಚಿವರು ನಾವು ನಿರ್ಧಾರ. ಸರ್, ಈಗ ಮಹಾನಗರ ಪಾಲಿಕೆ ಮೊನ್ನೆ ಅಧ್ಯಕ್ಷ, ಉಪಾಧ್ಯಕ್ಷ ಚುನಾವಣಾ ಘೋಷಣೆ ಇದೆ. ಕಾಂಗ್ರೆಸ್ಸಿನ MLA ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ, ಸಚಿವರೊಬ್ಬರು ಅಂತ ವಿಚಾರವನ್ನು ಬಸವನಗೌಡ ಪಾಟೀಲ್ ಯಾರಂತ ಹೇಳ್ಬೇಕಲ್ಲ ಅವರು ಹೇಳಿದ್ದಾರೆ. ಇದು ಯಾವ ರೀತಿ ನಾವು ಇಬ್ಬರು ಸಚಿವರು ಇದ್ದೀವಿ. ಯಾರು ಸಚಿವರು ಅಂತ ಹೇಳಿ ಅವರೇ ಹಿನ್ನೆಲೆಯಿಂದ ನಮಗೆ ಹೆಲ್ಪ್ ಮಾಡಿದರೆ, ಒಬ್ಬರು ತಡೆ ಹಿಡಲಿಕ್ಕೆ ಪ್ರಯತ್ನ ಮಟ್ಟಿಗೆ ಇವರು ನಾಟಕ ಮಾಡ್ತಾರೆ.
ಇದನ್ನು ಕೂಡ ಒಂದು ಗೇಮ್ ಇದು. ಇಬ್ಬರು ಸಚಿವರು ಇದೀವಲ್ಲ, ಗೊಂದಲ ಸೃಷ್ಟಿ ಮಾಡೋಕ್ಕೆ ಅದನ್ನೊಂದು ಗೇಮ್. ನಾನಂತರೂ ತುಂಬ ಗೊತ್ತಿದೆ ನಮಗೆ, ನಾವೆಲ್ಲ ಯಾವ ರೀತಿ ಅದನ್ನು ಚುನಾವಣೆಯನ್ನು ಎದುರಿಸಿದ್ದೀವಿ, ಏನು ಮಾಡಿದ್ದೀವಿ ಅಂತ ನಿಮಗೂ ಗೊತ್ತಿದೆ. ಇದರಂತ ಇನ್ನೊಬ್ಬರು ಸಚಿವರ ಮೇಲೆ 10,000 ಕೊಡ್ತಿದ್ರೆ ಅವರು ಕೂಡ ಪಾಪ ಇದನ್ನ ಮಾಡಿಲ್ಲ. ಇದನ್ನ ಸುಮ್ಮನೆ ದಿಸ್ ಇಸ್ ಅ ಪೊಲಿಟಿಕಲ್ ಗೇಮ್ ಹೇಳಿ ಅವರು. ಎಂ ಬಿ ಪಾಟೀಲ್ ಅಂತ ಹೇಳಿ, ಶಿವನಾಥ್ ಪಾಟೀಲ್ ಅಂತ ಹೇಳಿ, ಇದು ಇಟ್ ಈಸ್ ಇಸ್ ಲೂಸ್ ಮೌತ್ ಅದ್ರ ಬಾಯಿ ಹೇಳಿಲ್ಲ. ಕೇಳಿ ನೀವು ನಾಳೆ ಅದ್ರ ಬಾಯಿ ಅಂತಾರೆ ಲೂಸ್ ಮೌತ್ ಅಂತಿದ್ದಾರೆ, ಹೇಳಿ ಯಾರಂತ ಹೇಳಿ, ಯಾರು ಸಚಿವರು ಹೇಳಿದ್ರು. ಸುಮ್ಮನೆ ಇದನ್ನ ನಮ್ಮಲ್ಲಿ ಕನ್ಫ್ಯೂಸ್ ಕ್ರಿಯೇಟ್ ಮಾಡಬೇಕು ಅಂತ ನಾಟಕ ಇದೆ. ಓಕೆ, ಈಗ ಖಾದ್ರಿ ವಕೀಲರು ಮಾತಾಡಿದ್ರು ವೈಯಕ್ತಿಕವಾಗೆಲ್ಲ ನೋಡಿ, ಒಂದು ಹೇಳ್ತೇನೆ ನಾನು, ಮುಂದೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಿದ್ದಾರೆ. ಎವ್ರಿ ಆಕ್ಷನ್ ಇಲ್ಲ ರಿಯಾಕ್ಷನ್. ಆದರೆ ನಾವು ನೋಡ್ಬೇಕಾಗಿದ್ದು ಪ್ರಮುಖವಾಗಿ, ನಾನು ಅದನ್ನ ಸಮಜಾಯಿಸಿ ಅದನ್ನ ಸಮರ್ಥಿಸ್ತೀನಿ ಅಂತ ಹೇಳಿ ನಾನು ಅವ್ರಿಗೆ ವಿರುದ್ಧವಾಗಿ ಹೇಳಿಕೆ ಕೊಟ್ಟವ್ರಿಗೆ. ನೀವು ಮಾಡಿದ್ದನ್ನ ನೀವು ಕೊಡ್ತಾ ಇದ್ದೀರಿ. ಮೊಹಮ್ಮದ್ ಪೈಗಂಬರ್ ಮಾಡಿದಾಗ ಅದಕ್ಕೆ ಒಂದು ಸ್ವಾಭಾವಿಕವಾಗಿ ರಿಯಾಕ್ಷನ್ ಬರ್ತದೆ. ಈಗ ಇವತ್ತು ದಿವಸ ಈ ರೀತಿ ಒಂದು ಕೆಟ್ಟ ಹೇಳಿಕೆ ಕೊಟ್ಟ ಅದಕ್ಕೂ ರಿಯಾಕ್ಷನ್ ಬರ್ತದೆ. ನಾನು ಆ ರಿಯಾಕ್ಷನ್ ಸಮರ್ಥಿಸ್ಕೊಳ್ಳೋದಿಲ್ಲ. ಅದರ ಪ್ರಾರಂಭ ಯಾರು ಮಾಡಿದ್ರು? ಪ್ರಾರಂಭ ಒಬ್ಬ ಜವಾಬ್ದಾರಿತ ಮನುಷ್ಯ ಮಾಡಿದ. ಅವರು ಕೇಂದ್ರ ಸಚಿವರಾದಂಥವ್ರು, ಶಾಸಕರಾದಂಥವ್ರು. ನೀವು ಹಿಂದುತ್ವ ಅಂತ ಹೇಳ್ತಾರೆ. ಹಿಂದುತ್ವ ಇಸ್ ಅ ವೇ ಆಫ್ ಲೈಫ್. ಹಿಂದೂ ಇಸ್ ಅ ವೇ ಆಫ್ ಲೈಫ್. ಅದು ಅಂದ್ರೆ ಹಿಂದೂ ಇದರಲ್ಲಿ ಈ ರೀತಿ ಮತ್ತೊಬ್ಬರಿಗೆ ಕೀಳಾಗಿ ಮಾತಾಡಂತ ಹೇಳ್ತಾರ. ನಮ್ಮ ವಚನಗಳಲ್ಲಿ ಇವತ್ತು ಏನಾದರೂ ಇದು ಮಾಡ್ತಾರ? ಅನುಭವ ಪಟ್ಟವರು ಎಲ್ಲರೂ ಇದ್ರು, ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್. ಅವರು ವಚನ ಬರೆದಿದ್ದಾರೆ. ಯಾರ ಹೆಸರು ಅವ್ರದ್ದು? ಮರುಸಿದ್ದಾರೆ. ಹೀಗೆ ಇದು ಯತ್ನಾಳ್ ಅವ್ರಿಗೆ ಈ ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದು ಅತ್ಯಂತ ಕೀಳು ಮಟ್ಟದಂಥ ಮನಸ್ಥಿತಿಯನ್ನು, ನಿಮ್ಮ ಮನಸ್ಥಿತಿಯನ್ನು ತೋರಿಸ್ತದೆ. ನಿಮ್ಮ ಕೆಟ್ಟ ಮನಸ್ಥಿತಿ ನಮ್ಮ ತಲೆಯಲ್ಲಿ ಬರೀ ಇಂಥದೇ ತುಂಬಿಕೊಂಡಿದೆ, ಬೇರೆ ಏನು ತುಂಬಿಕೊಂಡಿಲ್ಲ ಅನ್ನೋದನ್ನು ಇದು ಮಾಡಿ ಬಗ್ಗೆ ನಾವು ಸರ್ಕಾರ ಕ್ರಮವನ್ನು ಗಂಭೀರವಾಗಿ ನಾವು ಪರಿಗಣಿಸ್ತೇವೆ. ಅಂದರೆ ಖಾದ್ರಿ ವಕೀಲ್ ಅವರು ಕೂಡ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ. ಖಾದ್ರಿ ಅಡ್ವೊಕೇಟ್ ಇರ್ತಕ್ಕಂಥವ್ರು ಇಷ್ಟೊಂದು ಅವಾಚ್ಯ ಶಬ್ದಗಳಿಂದ ಮಾತಾಡಿ ಅವರು ಮಾಡಿದ್ರಿ. ಅವರು ಕೂಡ ಒಂದು ನಾನು ಗೌರ್ಮೆಂಟ್ ಖಾದ್ರಿ ವಕೀಲನ ಅಥವಾ ಮತ್ತೆ ಯಾರನ್ನೇ ನಾನು ಸಮರ್ಥಿಸ್ಕೊಳ್ತಾ ಇಲ್ಲ. ಆದ್ರೆ ಇದನ್ನ ಮಾಡಿ ಮಾತಾಡಿದ ಮೇಲೆ ರಿಯಾಕ್ಷನ್ ಬರ್ತದೆ. ಯು ಹ್ಯಾವ್ ಸ್ಟಾರ್ಟೆಡ್ ಇಟ್ ಅಂತ ಅನ್ಸ್ಕೋಬೇಕಾಗಪ್ಪ ನೀವು. ಅಂದ್ರೆ ಈ ಎತ್ತಾಳದವ್ರಿಗೂ ಗೊತ್ತಾಗಬೇಕಲ್ಲ, ಈಗ ನನ್ನಂಗೆ ಮಾತಾಡಕ್ಕೆ ಬೇರೆಯವ್ರಿಗೂ ಬರ್ತದೆ ಅಂತೇಳಿ, ನಾನು ಮಾತಾಡಿದಕ್ಕೆ ನನಗೂ ಕೆಟ್ಟದಾಗಿ ಮಾತಾಡಕ್ಕೆ ಬರ್ತದೆ ಅಂತ ಗೊತ್ತಾಗಬೇಕಲ್ಲ. ಸರಿ, ಸಂಬಂಧಿತ ಚರ್ಚೆದಾಗ ಈ ವಿಷಯ ಬಂದಿಲ್ಲ ತಾವು ಮಾತಾಡಿಲ್ಲ. ನಾನು ಇರಲಿಲ್ಲ, ನಾನು ಕೌನ್ಸಿಲ್ ಬೇರೆ ಯಾರು ಮಾತಾಡಿಲ್ಲ, ಬೇರೆ ಎಮ್ ಎಲ್ ಎಸ್ ಯಾರು ಮಾತಾಡಿಲ್ಲ. ಯಾರು ಬೇರೆ ಎಮ್ ಎಲ್ ಎಸ್ ಈ ಎಲೆಕ್ಷನ್ ಅಂಡ್ ರಿಯಾಕ್ಷನ್ ಬಗ್ಗೆ ಯಾರು ಮಾತಾಡಿಲ್ಲ ಅಲ್ಲಿ ಸೆಷನ್. ಅಲ್ಲ, ಇವರೇ ಉಲ್ಟಾ ಎತ್ತಿದಾರೆ ಅಲ್ಲಿ. ಖಾದ್ರಿ ವಕೀಲ ನನ್ನ ಮೇಲೆ ನನ್ನ ಮೇಲೆ ಮಾಡಿದ ಬಿಟ್ರೆ ಖಾದ್ರಿ ವಕೀಲ ಇದೆ, ಭಾಳ ಇದೆ ಮಾಡಿದ್ದ ಅದೇ ವಿಷಯ ಇವರೇ ಎತ್ತಿದ್ದಾರೆ. ಖಾದ್ರಿ ವಕೀಲ ಹಿಂಗೆ ಹಂಗೆ ಅಂತೇಳಿ ತಮ್ದು ಹೇಳ್ಬೇಕಾಗಿತ್ತಲ್ಲಿ. ನಾ ಹಿಂಗೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬೇಕಾಗಿತ್ತು ಅಸೆಂಬ್ಲಿಯಲ್ಲಿ. ನಾ ಏನ್ ಮಾಡಿದ್ದೀನಿ, ನಾ ಏನ್ ಮಾತಾಡಿದ್ದೀನಿ, ನಮ್ಮ ಐಟಂಬರ್ ಬೈದಿದ್ದೀನಿ, ನಮ್ಮ ಮುಸಲ್ಮಾನ್ ಹೆಣ್ಮಕ್ಳಿಗೆ ಅವ್ರು ನೋಡ್ರಿ. ಒಂದು ಹೇಳ್ತೀನಿ ಭಂಡಾರಿ ಅವರ, ನೀವು ನಿಮ್ಮ ಜಗಳ ಇರ್ಬೋದು, ಹೆಣ್ಮಕ್ಳನ್ನೇ ಆಗ್ತಿರ್ತೀರಿ ಇಲ್ಲಿ. ಹೆಣ್ಮಕ್ಳನ್ನ ತರುವಂಥದ್ದು ಅತ್ಯಂತ ಕೀಳ. ಇವತ್ತು ನನಗೆ ಬೇರೆಯವ್ರಿಗೆ ಇವತ್ತು ಸಹ ಇರ್ಬೋದು, ವೈರ್ ಇರ್ಬೋದು, ಚುನಾವಣೆ ಸ್ಪರ್ಧಿಸ್ಬೇಕು, ಬೇರೆ ಪಕ್ಷ ಇರ್ಬೋದು. ಅದರ ಮನೆಯ ಮುಗ್ಧ ಹೆಣ್ಮಕ್ಳನ್ನ, ಅದು ಹಿಂದೂ ಇರಲಿ ಮುಸ್ಲಿಂ ಇರಲಿ ಬೇರೆ ಯಾವುದೇ ಆಗ್ತೀರಿ, ಹೆಣ್ಮಕ್ಳನ್ನ ಯಾಕೆ ಹೇಳ್ತಿರ್ತೀರಿ? ಇವಾಗ ದೇವ್ರನ್ನ ಯಾಕೆ ಹೇಳ್ತಿರ್ತೀರಿ? ಇದು ಕೆಟ್ಟ ಮನಸ್ಥಿತಿ ತೋರಿಸ್ತದೆ. ಮಾತಾಡಿ, ನೀವು ಪಕ್ಷದ ಬಗ್ಗೆ ಮಾತಾಡ್ರಿ. ಅಭಿವೃದ್ಧಿ ನಾವು ಮಾಡಿಲ್ಲ, ನಾವು ಮಾಡಿದ್ದೀವಿ, ನೀವು ಮಾಡಿದ್ದೀವಿ, ಮಾತಾಡಿ. ಅದನ್ನು ಬಿಟ್ಕೊಂಡು ನೀವು ಹೆಣ್ಮಕ್ಳನ್ನ, ಮುಗ್ಧ ಹೆಣ್ಮಕ್ಳ ಬಗ್ಗೆ ಎಷ್ಟೇ ಕಟ್ಬೋದು, ಪೈಗಂಬರ್ ಬಗ್ಗೆ ಎಷ್ಟೇ ಕಟ್ಬೋದು, ಯಾರೇ ಆಗಲಿ. ಮತ್ತು ಅದ್ರ ರಿಯಾಕ್ಷನ್ ಆಗಿ ಕೂಡ ಯಾರು ಕೊಡ್ತಾರಲ್ಲ, ಅದು ಖಾದ್ರಿ ವಕೀಲ ಇರ್ಬೋದು, ಯಾರೇ ಇರ್ಬೋದು,
ಅವರು ಹೆಣ್ಮಕ್ಳು ಅಂತ ಮಾಡ್ತಾರೆ. ಇಲ್ಲ ಸರ್, ಅಸೆಂಬ್ಲಿ ಇಸ್ ದ ಪ್ರಾಪರ್ ಫೋರಮ್ ಇತ್ತು. ಹಾಂ, ಯಾರು ಕಾಗದವ್ರು ಒಂದು ಮಾತು ಮಾತಾಡ್ತಾರೆ. ಇವನ್ ಮುಸ್ಲಿಂ MLAs ಮಾತಾಡಿಲ್ಲ. ಇದು ಅಸೆಂಬ್ಲಿ ನಡೀತಾ ಇದೆ, ನಡೆಸಿ ಈಗ ಅವ್ರು ಮಾಡ್ತಿದ್ದಾರೆ, ನಡೆಸಿ ಅದು ನೋಡ್ತೀವಿ ನಾವು. ಈಗ ಅವ್ರನ್ನ ವಜಾಗೊಳಿಸ್ಬೇಕು ಖಾದ್ರಿ ವಕೀಲ್ ಅವ್ರನ್ನ ಅಂತಕ್ಕಂಥದ್ದನ್ನ ಇವರು ನೋಡಿ, ಅದು ನಾನು ಹೇಳೋದಲ್ಲ, ಅಸೆಂಬ್ಲಿ ಈಗ ನಡೀತಾ ಇದೆ, ಇನ್ನೂ ಒಂದು ವಾರ ಅಸೆಂಬ್ಲಿ ಇದೆ. ಮತ್ತು ಅತ್ತೆ ಎಲ್ಲ ನಾನು ಈಗಾಗಲೇ ಹೇಳಿದ್ದೀನಲ್ಲ, ನಾನು ಬದ್ಧನಾಗಿದ್ದೀನಿ. ಯೂತ್ಗಳ ಮೇಲೆ ಏನು ಕ್ರಮ ಕೈಗೊಳ್ಳಕ್ಕೆ ಬರ್ತದೆ, ಬಾಯಿ ಮುಚ್ಚಿಸ್ಲಿಕ್ಕೆ ಏನ್ರಿ ನಾವು ಏನೆಲ್ಲ ಮಾಡಬೇಕು, ನಾನು ಮುಖ್ಯಮಂತ್ರಿಗಳ ಜೊತೆ, ಗೃಹ ಸಚಿವರ ಜೊತೆ ಮತ್ತು ಕಾನೂನು ಸಚಿವ ಚರ್ಚೆ ಮಾಡ್ತೀನಿ. ಸರ್, ನೆಕ್ಸ್ಟ್ ಈಗ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ತಾವು ಭಾಳ ವಿಶೇಷವಾಗಿ ಪ್ರಯತ್ನ ಆಮೇಲೆ ಬಿಡಿ, ಇನ್ನೊಂದು ಹೇಳ್ತೀನಿ, ಇವ್ರಿಗೆ ಇದೆಲ್ಲ ಮಾಡಕ್ಕೆ ಬರ್ತದೆ. ನಗರ ಶಾಸಕ ಇವತ್ತು ಬಿಜಾಪುರದಲ್ಲಿ ಎಲ್ಲ ಓಣಿಯಲ್ಲಿ ನೀರು ಹೋಗ್ತಿರೋ, ಸುಂದರ ಬಿಜಾಪುರ, ಸ್ವಚ್ಛ ಬಿಜಾಪುರ ಭಾಷಣ ಮಾಡ್ತಾರೆ. ಅದಕ್ಕೆ ಕಾರಣಕರ್ತರು ನಾವು ಅದೀವಿ, ಮತ್ತು ಬೇರೆ. ಆದರೆ ಒಂದು ದಿವಸ ಇವರ ಅವಧಿಯಲ್ಲಿ ಒಂದು ದಿವಸ ಏನು ಮಾಡಿದ್ರು, ಮುಸ್ಲಿಂ ವಾರ್ತೆ ಕೆಲಸ ಮಾಡಿದ್ರು, ಟಾರ್ಗೆಟ್ ಮಾಡಿದ್ರು. ಈಗ ನಾನು ಬಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಎಲ್ಲ ವಾರ್ಡ್ಸ್ನಲ್ಲಿ ಕೂಡ, ಎಲ್ಲೆಲ್ಲಿ ಹಾಗೆಲ್ಲ ಅದ್ರ ಮೇಲೆ ಮಾಡಿ ಟಾರ್ಗೆಟ್ ಮಾಡಿ, ಅವ್ರು ಇಂಥವ್ರು ವಾರ್ಡು, ಮುಸ್ಲಿಮಾನ್ ವಾರ್ಡು, ಹಿಂದೂ ವಾರ್ಡ್ ಇರ್ತಾರೆ, ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲಿ ಮಾಡಿ. ಹಿಂದೂ ಅವ್ರು ಮುಸ್ಲಿಂ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಆ ಪ್ರಕಾರ ಕೆಲಸ ನಡೀತಾ ಇದೆ. ಇವತ್ತು ಈ ಎಲ್ಲ ನೀರುಗಳು ಬಂದಾಗ ಏನು ಹೋಗಿದ್ರು, ಬಂದ್ರೆ ಒಂದು ದಿವಸ ಬಂದ್ಬಿಡಿದ್ರ, ಯಾವ ವಾರ್ಡಿಗೆ ಹೋಗಿ ಇವತ್ತು ನೀರು ಬಂದವು, ಜನ ಸಂಕಷ್ಟ ಆಗಿದ್ದಾರೆ, ಅದಕ್ಕೆ ತಯಾರಿಲ್ಲ ಇವರು. ಇಲ್ಲಿ ಚುನಾವಣೆ ಬಂದರೆ ವಿಜಯೋತ್ಸವ ಮಾಡಕ್ಕೆ ಬರ್ತದೆ, ಅಲ್ಲಿ ಸೆಷನ್ ಬಿಟ್ಟಿಲ್ಲಿ. ಯಾವ ವಾರ್ಡಿಗೆ ಹೋದ್ರಿ ನೀವು? ಒಂದು ವಾರ್ಡಿಗೆ ಹೋದ್ರಿ ನೋಡಿಲ್ಲಲ್ಲ. ಇದು ಮತ್ತೆ ಹೋಗ್ತಾ ಇದ್ದಾರೆ, ಇಲ್ಲ ನಾಲ್ಕು ಕಡೆ ನಾನು ಹೋಗ್ತಾ ಇದ್ದೀನಿ. ಮೊದಲೇ ಒಂದೊಂದು ಕಾರ್ಯಕ್ರಮದ ಮುಖ್ಯ ನಾನು ಹೋಗ್ತಾ ಇದ್ದೀನಿ. ಮತ್ತು ವಿಜಯಪುರ ನಗರದಲ್ಲಿ ಏನು ಆಗ್ತದೆ ಅದಕ್ಕೆ ಪರಿಹಾರವನ್ನು ಈಗ ನಾವು ಕಂಡ್ಕೊಳ್ತಾ ಇದ್ದೀವಿ. ಸರ್, ಈ ನಗರದ್ದು ಸಿಸ್ಟಮ್ ನೀರು ಇನ್ಪುಟ್ ಆಗ್ತಾ ಇದೆ, ಔಟ್ಪುಟ್ ಆಗಲಿಕ್ಕೆ ಒಂದು ಈಗ ಮಾಡ್ತಾ ಇದ್ದೀನಿ, ಅದನ್ನು ಐಡೆಂಟಿಫೈ ಮಾಡಿದ್ದೀವಿ. ಈಗ ನಾನು ಕಂಟಿನ್ಯೂಸ್ಲಿ ಐ ಮೀನ್ ಟಚ್, ನಾನು DC ಅವರು ಮತ್ತು ಕಮಿಷನರು ಟಚ್ ಇದ್ದೀವಿ, ಒಂದೊಂದರಲ್ಲಿ ಟ್ಯಾಕಲ್ ಮಾಡ್ತಾ ಇದ್ದೀವಿ. ಈಗ ಬಹುಶಃ ದಿಸ್ ಇಯರ್ ವಿಲ್ ದ ಲಾಸ್ಟ್. ಎಲ್ಲ ಕಾಮಗಾರಿಗಳು ಅದು ಏನೇ ಬರಲಿ ಸರ್, ಎಲ್ಲ ರೀತಿಯ ಇದನ್ನು ನಾವು ಕ್ರಮ ಕೈಗೊಳ್ತೀವಿ. ಇದು ಎಲ್ಲ ನೀರುಗಳ ಇದು ಮಾಡೋಕ್ಕೆ ನಾವು ಮಾಡ್ತಾ ಇದ್ದೀವಿ. ಸರಿ, ಬಿ ಖಾತಾ ಬಗ್ಗೆ ಭಾಳ ಕರಪ್ಷನ್, ಲೋಕಾಯುಕ್ತ ಕೂಡ ರೇಡ್ ಮಾಡಿ ಮೊನ್ನೆ ಹೋಗಿದ್ರೆ, ಅಂದ್ರೆ ಅಲ್ಲಿ ಭ್ರಷ್ಟಾಚಾರ ಮಾಡಾಕ್ತಾರೆ. ಬಿ ಖಾತೆಗಳಿಗೆ ತಯಾರಿಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ಬರುವ ಖಾತೆಗೆ ಒಂದು ನಾನು ಈಗಾಗಲೇ ನನಗೆ ಮೀಟಿಂಗ್ ಕರೆದು ಅವರು ಭಾಳ ಅವ್ರು ಹೇಳಿದ್ದಾರೆ, ಅವರು ಭಾಳಷ್ಟು ಜನ ಹೌದು ಸರ್. ಇದರಲ್ಲಿ ಅದಕ್ಕೆ ಸಪ್ರೇಟ್ ಆಗಿ ಒಂದು ಸಭೆಯನ್ನು ನಾವು ಜಿಲ್ಲಾಧಿಕಾರಿ ಭಾಳಷ್ಟು ಅನುಕೂಲ ಆಗುತ್ತೆ. ಹೌದು ಒಂದು ಸರ್. ಸಭೆಯನ್ನು ಮಾಡ್ತಾ ಇದ್ದೀವಿ, ಅದಕ್ಕೊಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ನೀವು ಜಾಸ್ತಿ ಆಸಕ್ತಿ ವಹಿಸಿ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಜಿಲ್ಲೆ, ಬಟ್ ಅಧಿಕಾರಿ ವರ್ಗ ನಿಮಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಮೊನ್ನೆ ಲೋಕಾಯುಕ್ತ ದಾಳಿ ಗೊತ್ತಾಗುತ್ತೆ. 52 ಇಲಾಖೆಗಳ ಮೇಲೆ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಆಗುತ್ತೆ. ಅಲ್ಲಿ ಅಧಿಕಾರಿಗಳು ಜನರ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನು ಲೋಕಾಯುಕ್ತ ಬಯಲು ಮಾಡಿದ್ದಾರೆ. ತಾವು ಈ ಬಗ್ಗೆ ಏನು ನೋಡಿ, ನಾನು ಲೋಕಾಯುಕ್ತದ ಏನು ಕೊಟ್ಟಿದ್ದಾರೆ ನಾನು ಗಮನಿಸ್ತೇನೆ. ನಮ್ಮ ನೆಕ್ಸ್ಟ್ KDP ಸಭೆಯಲ್ಲಿ ಇದನ್ನು ನಾನು ಕೊಡ್ತೇನೆ. ಈಗ ಉದಾಹರಣೆಗೆ ತಗೊಳ್ಳಿ, ತಮಗೆ ರ್ಯಾಂಕ್ನಲ್ಲಿ SSLC PUC ರ್ಯಾಂಕ್ ಇದ್ದಾಗ ಈಗ ನೋಡಲ್ ಆಫೀಸರ್ಸ್ ಒಬ್ಬರ ಕನ್ಸರ್ನ್ ಒಬ್ಬರು AC ಒಂದು ಕಡೆ, ಒಬ್ಬರು ತಹಶೀಲ್ದಾರ್ ಒಂದು ಕಡೆ, ಒಬ್ಬರು ಫುಡ್ ಒಂದು ಕಡೆ, ಅವರನ್ನ ನೋಡಲ್ ಆಫೀಸರ್ ಕೂಡ ಜವಾಬ್ದಾರಿ ಮಾಡಿದ್ದೀನಿ. ಸೊ ನಾನು KDP ಸಭೆಯಲ್ಲಿ ಏನು ನಿರ್ಣಯ ಆ ಪ್ರಕಾರ ಮಾಡ್ತಾ ಇದ್ದೀನಿ. ಲೋಕಾಯುಕ್ತರು ಅವರೇನು ಮೊನ್ನೆ ಹೇಳಿದಾರಲ್ಲ, ಅದೆಲ್ಲವನ್ನ ನಾನು ಗಮನ ಹರಿಸಿನ KDPಯಲ್ಲಿ. ಮತ್ತು ಆ ತಪ್ಪಿಸ್ತಾರೆ ಯಾರಿದ್ದಾರೆ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಳ್ತೀವಿ. ಒಳ್ಳೆ ಕೆಲಸ ಮಾಡಿದ್ರೆ ಪ್ರೋತ್ಸಾಹ ಕೊಡ್ತೀವಿ. ಸರ್, ನವರಾಜ್ಪುರೋತ್ಸವ ಬಗ್ಗೆ ತಾವು ಲಾಸ್ಟ್ ಟೈಮ್ ಹೇಳಿದ್ರಿ, ಈಗ ಸೆಪ್ಟೆಂಬರ್ ಆಗಸ್ಟ್ 2-3 months. ಮಾಡೋದು ಅಂತ ಥ್ಯಾಂಕ್ ಯು.